ಕರ್ತವ್ಯ ಕೂಡ. ನಾನು ಹೋಗಿ ಮಾಡಲೇಬೇಕು, ನನ್ನ ಧರ್ಮ, ನನಗೆ ಅವ್ರು ಕೊಟ್ಟಿರೋ ಸ್ಥಾನ, ಎಲ್ಲರಿಗೂ ಅಭಿಮಾನ ಹಾಕೋದು, ನನ್ನ ಸ್ಥಾನನೇ ಬೇರೆ ಇತ್ತು. ಇವತ್ತು ಬೇರೆ ಬೇರೆ ಯಾರು ಕೂತ್ಕೊಂಡು ಸುಮ್ಮನೆ ನಾನು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಟ್ಟು, ದಯವಿಟ್ಟು ಬೇಡ. ವಿಷ್ಣು ಸಾರ್ ವಿಷಯದಲ್ಲಿ ಯಾರು ತಮಾಷೆ ಮಾಡಬೇಡಿ. ನಿಮ್ಮೆಲ್ಲರ ಕೈ ಮುಗಿ ಕೇಳ್ಕೊತೀನಿ, ಸರ್ಕಾರಕ್ಕಾಗಲಿ ನ್ಯಾಯಾಲಯಕ್ಕಾಗಲಿ ಮತ್ತೊಮ್ಮೆ ಮರುಪರಿಶೀಲನೆ ಮಾಡಿ ದಯವಿಟ್ಟು ಕೊಡಬೇಕು. ಆಮೇಲೆ ಸರ್ಕಾರ ಕೊಟ್ಟಂಥದ್ದು ಸ್ಟುಡಿಯೋ ಜಾಗ 20 ಎಕರೆ, 20 ಎಕರೆನ 2004ರಲ್ಲಿ ಮಾರಿ ಯಾರು ತೊಗೊಂಡ್ರು, ಯಾವ ಪ್ರಭಾವಿ ತೊಗೊಂಡ್ರು, ಏನು ಲೇಔಟ್ ಮಾಡೋದು ನನಗೆ ಗೊತ್ತು. ಇವತ್ತು ಕಾನೂನು ಪ್ರಕಾರ 20 ಎಕರೆ ಕೇಸ್ ಹಾಕಬಹುದು. ಪಾಪ 10 ಎಕರೆ ತೊಗೊಂಡು ಜನ ಅಮಾಯಕರು ಮನೆ ಕಟ್ಟಿದಾರಲ್ಲ, ಅವ್ರಿಗೆಲ್ಲ ತೊಂದರೆ ಕೊಡೋಕೆ ನಮ್ಗೆ ಇಷ್ಟ ಇಲ್ಲ. ಆಮೇಲೆ ಬಾಲಣ್ಣು ಸ್ಟುಡಿಯೋ ಕಾರ್ತಿಕ್ ಇವಾಗ ಯಾರು ಹೇಳಿದ್ರು ಕಾಂಪ್ಲೆಕ್ಸ್ ಕೊಟ್ಬಿಟ್ಟವ್ರೆ, ಮಾರ ಮಾಡ್ಬಿಟ್ಟೆ, ಬಿಲ್ಡರ್ ಕೊಟ್ಟವ್ರೆ ಅಂತ. ನೀನು ಹೇಳ್ದ, ಇಲ್ಲ ಅಣ್ಣ ನಾನು ಅದು ಕೆಲಸ ಮಾಡಲ್ಲ, ನಾನು ಯಾವ ಕಾರಣಕ್ಕೂ ಮಾಡಿಲ್ಲ ಅಂತ ನೀನು ತುಂಬ ಕೂಲಂಕುಷ ಹೇಳ್ದ. ಆಮೇಲೆ ನಾನು ಹೇಳಿದೆ, ಈ ವಿಷಯನ ನೀನು ಜನವರಿಲಿ ಆಗಿದ್ದನ್ನ ಯಾಕಪ್ಪ ನೀನು ಯಾರಿಗೂ ನೋಟಿಸ್ ಕೊಟ್ಟಿಲ್ಲ, ಯಾರು ಪಾರ್ಟಿ ಮಾಡಿಲ್ಲ ನನಗೆ. ನಾನು ಈ ವಿಷಯ ನಿಮ್ಮೆಲ್ಲ ಸಂಘ ಸಂಸ್ಥೆ ಅಭಿಮಾನಿಗಳು ಗೊತ್ತು. ನಾನು ಬಾಯ್ಬಿಟ್ಟು ಕೇಳಿದೆ, ರಾಜೀವ್ ಗೌಡ್ರು ಗೊತ್ತಾ, ಶ್ರೀನಿವಾಸು ಗೊತ್ತಾ, ಎಲ್ಲ ಈ ವಿಷಯ ಕೋರ್ಟಲ್ಲಿ ಆರ್ಡರ್ ಆಗಿದ್ದು ಜನವರಿಲಿ, ಎಲ್ಲರೂ ಗೊತ್ತು, ಯಾರು ಏನು ಮಾಡಿಲ್ಲ ಅಂತ. ನಾನು ಸುಮ್ಮನೆ ಆಗ್ಬಿಟ್ಟಿದ್ರು. 2 ತಿಂಗಳು ಡೆಮಾಲಿಷ್ ಮಾಡಕ್ಕೆ ಕೊಟ್ಟರು, ನೀನು ಯಾಕೆ ಮಾಡಿಲ್ಲ ಅಂದೆ. ಯಾರು ಬರ್ತಾರೇನೋ ಏನೋ ಮಾಡ್ತಾರೆ ಕೇಳಿದೆ, ಯಾರು ಬರಲಿಲ್ಲ. ಆಮೇಲೆ ಹೇಳಿದೆ, ಏನಪ್ಪ ಓಕೆ ನೀನು ಬೇಡ, ಯಾರೋ ಬಿಡಿ, ಏನು ತಪ್ಪಾಗಿದೆ. ನಮ್ಮನ್ನಾರು ಒಂದು ಮಾತು, ಮಂಜು ಸರ್ ನಿಮ್ಗೆ ಗೊತ್ತಿತ್ತು ನಾನು ಎಷ್ಟು ಸತಿ ಕೇಳಿದ್ದೀನಿ ಅಂತ. ನನ್ನಾರು ಅಟ್ಲೀಸ್ಟು ಮನೆಯವರಾರು ಅಟ್ಲೀಸ್ಟ್ ವಾಣಿಜ್ಯ ಮಂಡಳಿ ಯಾರಿಗಾರು ಇಲ್ಲ ರಾಗ್ಲೇ ವೆಂಕಟೇಶ್ವರ್ ಕೇಳಿದರೆ ನಾವೇನೋ ಒಂದು ತೀರ್ಮಾನ ತೊತ್ತಿದ್ದೀವಲ್ಲಪ್ಪ ಅಂದಾಗ, ಇಲ್ಲ ಅಣ್ಣ ನನಗೆ ಗೊತ್ತಾಗಿಲ್ಲ, ಇಲ್ಲಪ್ಪ ಗೊತ್ತಿಲ್ಲಲ್ಲಪ್ಪ ಅಂತ ಜಾಗ ನೀವು ಮಾಡಿದ್ದೆ. ಅವನು ಹೇಳ್ದ, ವಿಷ್ಣು ಸರ್ ಬಗ್ಗೆ ನಮ್ಗೆ ಅಪಾರವಾದ ಗೌರವದ ಪ್ರೀತಿ ಇದೆ, ದಯವಿಟ್ಟು ನೆನ್ನೆಯನ್ನು ಮನವಿ ಮಾಡಿದ್ದೀನಿ, ಯಾವುದೇ ಕಾರಣಕ್ಕೆ ಹಣದಾಸೆ ನೋಡ್ಬೇಡ, ಬೇರೆಯವ್ರ ಮಾತು ಕೇಳಬೇಡ, ಯಾರೇನಾದ್ರು ತಪ್ಪ ಮಾತಾಡಿದ್ರೆ ನಿಮ್ಗೆ ಹರ್ಟ್ ಮಾಡಿದರೆ ತೊಂದರೆ ಕೊಟ್ಟಿದ್ರೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳ್ದ. ಅವ್ನು ತುಂಬ ಹೇಳಿದಾನೆ. ಅವ್ನು ಇನ್ನೊಂದ್ಸತಿ ಅವನ್ನೇ ಒಂದು ಸತಿ ಕರೆಸಿ ಮಾತಾಡ್ಬಿಟ್ಟು ಕ್ಲಿಯರ್ ಮಾಡ್ತೀನಿ. ಇವತ್ತು ಮನವಿ ಮಾಡ್ತೀನಿ, ನಿಜವಾಗ್ಲೂ ಇವಾಗೇನು ನಮ್ಮ ನಾಯಕ ನಟರು ಸುದೀಪ್ ಅವರೆಲ್ಲ ಜಾಗ ತೊಗೊಂಡು ಅರ್ಧ ಎಕರೆ ತೊಗೊಂಡು ತುಂಬ ಖುಷಿ ಆಯ್ತು. ಅವ್ರು ಮಾಡಲಿ. ಈ ಜಾಗ ಅವರ ಅಂತ್ಯಕ್ರಿಯೆ ಆದ ಜಾಗ, ಮೂಲ ದೇವಸ್ಥಾನ. ಇವತ್ತು ನಮಗೇನೇ ನಮ್ಮ MLA ಸಾಹೇಬರು, ಮುಖ್ಯಮಂತ್ರಿ ಸಾಹೇಬರು, ವಿಧಾನಸೌಧ ಮೇನ್ ಮುಖ್ಯ, ಅದೇ ರೀತಿ ನಮಗೆ ಆ ಜಾಗ ಇವತ್ತು ಬೆಳಗಾಮಲ್ಲಿ ಕಟ್ಟೋ ವಿಧಾನಸೌಧ ಅಲ್ಲಿರಲ್ಲ, ಇದೇ ಮುಖ್ಯ. ಕೆಂಗಲ್ ಹನುಮಂತೆ ಕಟ್ಟಿದ ಜಾಗನೇ ಪವಿತ್ರವಾದ್ದು. ಆ ಥರ ನಂಗೆ ದಯವಿಟ್ಟು ಅಭಿಮಾನ್ ಸ್ಟುಡಿಯೋದಲ್ಲಿ ಯಾವ ಕಾರಣಕ್ಕೂ ನೀನೇನು ಭೇದ ಭಾವ ಮಾಡ್ದಲೆ ಕಾರ್ತಿಕ್ ಕುಟುಂಬದಲ್ಲಿ, ಸರ್ಕಾರದಲ್ಲಿ, ನಮ್ಮ ಅಧಿಕಾರಿಗಳು ನಾನು ಮನವಿ ಮಾಡ್ತೀನಿ, ದಯವಿಟ್ಟು ಅಧಿಕಾರಿಗಳು ಬೇರೆ ಏನಾದ್ರು ಉದ್ದೇಶ ಇಟ್ಕೊಂಡು ದಯವಿಟ್ಟು ಬೇಡ. ಇಂಥ ಒಂದು ಮಹಾನ್ ವ್ಯಕ್ತಿ ವಿಷಯದಲ್ಲಿ ಒಬ್ಬ ವಿಷ್ಣು ಸಾರ್ ಅಂತ ಒಬ್ಬ ಪ್ರೀತಿ, ಅವ್ರ ನಿಜವಾಗ್ಲೂ ಅವ್ರ ಜೊತೆಲಿ ಇದ್ದಿದ್ದು ನನಗೆ ಗೊತ್ತು. ಅವ್ರು ಈ ಕೈ ದಾನ ಮಾಡಿದವ ಇನ್ನೊಂದು ಕೈಗೆ ಗೊತ್ತಾಗ್ತಿರಲಿಲ್ಲ. ಅಂಥ ವ್ಯಕ್ತಿ, ಅಂಥವ್ರಿಗೆ ಅನ್ಯಾಯ ಆಗಬಾರ್ದು. ನಿಮ್ಮನ್ನೆಲ್ಲ ಕೇಳ್ಕೊತೀನಿ, ದಯವಿಟ್ಟು ಇಲ್ಲಾಂದರೆ ಕಾನೂನಲ್ಲಿ ನೀವು ಹೈಕೋರ್ಟು ಸುಪ್ರೀಂ ಕೋರ್ಟ್ನಲ್ಲೋದ್ರೂ ನಾನು ಹೋರಾಡೋಕ್ಕೆ ಸದಾ ಸಿದ್ಧ. ಕಾನೂನು ಚೌಕಟ್ಟಲ್ಲಿ ಕಾನೂನು ನಂಬಿದ್ದೀನಿ, ಕಾನೂನು ನಮಗೆ ನ್ಯಾಯ ಒದಗಿಸೋದನ್ನ ಕೇಳ್ಕೊತೀನಿ. ದಯವಿಟ್ಟು ಇದಕ್ಕೆ ಸಹಕರಿಸ್ತೀರ ಕಾರ್ತಿಕ್ ಅಂತ ನಂಬಿದ್ದೀನಿ. ಯಾಕೆಂದರೆ ಇದನ್ನು ನಿನ್ನೆ ಕಾರ್ತಿಕ್ ಬಂದಮೇಲೆ ಆಲ್ರೆಡಿ ಬೆಳಿಗ್ಗೆ ನಮ್ಮ ವಕೀಲರು ಅರುಣ್ ಅವರು ಮೊನ್ನೆ ಶುಕ್ರವಾರ ಶನಿವಾರ ಮುಂದುವಾರದ ಡ್ರಾಫ್ಟ್ ಹಾಕಿ ತುಂಬ ಹೆಂಗೆ ಬಂತು, ಯಾವ ರೀತಿ ಬಂತು ಎಲ್ಲ ಡ್ರಾಫ್ಟ್ ಹಾಕಿ ರೆಡಿ ಮಾಡಿದರು. ನೆನ್ನೆ ಬೆಳಿಗ್ಗೆ 10 ಅವರು ಆಲ್ರೆಡಿ ಕೊಟ್ಟು ಸಬ್ಮಿಟ್ ಮಾಡಿದ್ರು. 3:30 ಕಂಪ್ಲೀಟ್, ಅವರು 4 ಗಂಟೆ ಕಂಪ್ಲೀಟ್ ಮುಗೀತು. 4 ಗಂಟೆ ಮುಗಿದವರು ನಾನು ಅದಕ್ಕೆ ಕೂಡಲೇ ಒಂದು ಪ್ರೆಸ್ ಪತ್ರಿಕಾ ಪ್ರಕಟಣೆ. ಯಾಕೆಂದರೆ ಇದರಲ್ಲಿ ಗೊಂದಲ ಇದೆ, ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ, ಎಲ್ಲ ಒಂದೇ. ವಿಷ್ಣು ಸೇನಾ ಸಮಿತಿ ಅಂದರೆ ಒಂದೇ. ನಾನಾಗಲಿ ಇನ್ನೊಬ್ಬ ಆಗಲಿ XYZ ಯಾರೇ ಆಗಲಿ ಎಲ್ಲರೂ ವಿಷ್ಣು ಸಾರ್ ವಿಷಯದಲ್ಲಿ ಮಾತೇ ಇಲ್ಲ. ಇದಕ್ಕೆ ಮನೇನೂ ಸ್ಪಂದಿಸ್ತದೆ, ಪ್ರತಿಯೊಬ್ಬರು ಸ್ಪಂದಿಸ್ತದೆ. ಹಳೆಯದನ್ನು ಮರೆತು ನಾವೆಲ್ಲ ಈ ವಿಷ್ಣು ಸಮಾಧಿನ ಪೂಜೆ ಮಾಡೋ ದೇವಸ್ಥಾನನ ಸ್ಥಳಕ್ಕೆ 10 ಗುಂಟೆಗೆ ನಾವೆಲ್ಲ ಮನವಿ ಮಾಡೋಣ. ನಿಮ್ಮಲ್ಲಿ ಕೇಳ್ಕೊತೀನಿ, ಏನೇ ದಯವಿಟ್ಟು ಯಾರು ಈ ವಿಷಯದಲ್ಲಿ ತಪ್ಪಾಗಿದೆ ಕ್ಷಮೆ ಇದ್ದರೆ ದಯವಿಟ್ಟು ಯಾರೇ ಅಭಿಮಾನಿಗಳು ಅವ್ರಿಗಾಗಲಿ ಇವ್ರಿಗಾಗಲಿ ಹರ್ಟ್ ಆಗೋ ಥರ ಮಾತಾಡಿ. ವಿಷ್ಣು ಅವರು ಯಾವ ರೀತಿ ಇದ್ದಾರೆ ನಿಮಗೆಲ್ಲ ಗೊತ್ತು. ವಿಷ್ಣು ಸಾರು ಅವ್ರ ಬಗ್ಗೆ ನಾವು ಪ್ರೀತಿಯಿಂದ ಗೌರವದಿಂದ ಎಲ್ಲ ಗೆಲ್ಲಬೇಕು, ಪ್ರೀತಿಯಿಂದಲೇ ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗೋಣ. ನಾನು ಈ ವಿಷಯದಲ್ಲಿ ಸದಾ ನಮ್ಮ ಕಾನೂನು ಚೌಕಟ್ಟಲ್ಲಿ ಓಡಾಡ್ತೀನಿ, ಬಿಡಲ್ಲ. ಯಾವುದೇ ಕಾರಣಕ್ಕಾಗಲಿ ಏನೇ ಆಗಲಿ ಅದಕ್ಕೆ ಅವನು ಕಾರ್ತಿಕ್ ನನಗೆ ಹಣನೇ ಬೇಡ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾನೆ. ಹಣನೂ ಕೊಡೋಕೆ ರೆಡಿದ್ದೀವಿ, ಪ್ರೀತಿಯಿಂದ ಹೃದಯ ಕೊಟ್ಟರೆ, ಅದು ಜಾಗ ಕೊಟ್ಟರೆ ಅದಕ್ಕೂ ನಾವು ಸಂತೋಷವಾಗಿರ್ತೀವಿ. ನನ್ನಿಂದೆ ನನ್ನ ಚಿತ್ರರಂಗದ ತುಂಬ ಕಲಾವಿದರು, ನಿರ್ಮಾಪಕರು ಪ್ರತಿಭೆ ಅಂತಿರ್ತಾರೆ. ನಮ್ಮ ವಿಷ್ಣು ಸೇನಾ ಸಮಿತಿ ಏನು ನಮ್ದು ಹಳೆ ಇತ್ತು ಅದು ಇದೆ. ಪಾಪ ರಾಕ್ಲೇ ವೆಂಕಟೇಶ್ವರ ಈ ವಿಷಯದಲ್ಲಿ ತುಂಬ ನೊಂದೋಗ್ಬಿಟ್ಟು ಮನೆ ತುಂಬ ಅವ್ರ ಕಣ್ಣಲ್ಲಿ ನೀರು ಮಾತಾಡಿದಾಗ, ಏನು ನಮ್ಮ ಸಾರಿಗೆ ಹಿಂಗಾಗುತ್ತಲ್ಲ, ಯಾರು ಕೇಳ್ತಲ್ಲ, ಹೆಂಗೆ ಮಾಡೋದು ಪಾಪ. ಅದು ಮಂಜು ಅವರೇ ಮುಂದಿರಿ, ನಾವು ಸದಾ ನಿಮ್ಮ ಹಿಂದೆ ಏನು ಹೇಳಿದ್ರು ನಾವು ಇರ್ತೀವಿ ಅಂತ ಹೇಳೋರೆ. ಇಡೀ ಚಿತ್ರರಂಗ ಇದೆ, ನೀವೆಲ್ಲರೂ ದಯವಿಟ್ಟು ನನಗೆ ಮಾಧ್ಯಮದ ಮುಖಾಂತರ ಆಗಲಿ ಎಲ್ಲರೂ ನನಗೆ ಮಾಡಿಕೊಡ್ತೀರಾ. ಸರ್ಕಾರಕ್ಕೆ ಕೂಡಲೇ ಮನವಿ ಮಾಡ್ತೀನಿ, ದಯವಿಟ್ಟು ಇದೊಂದು ವಿಷಯದಲ್ಲಿ ಸರ್ಕಾರ ಸಂಪೂರ್ಣ ಸಹಕಾರ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಲ್ಲ.
ನಾವೆಲ್ಲ ಇಲ್ಲ ಅಂದ್ರೆ ತಪ್ಪಾಗ್ಬಿಡ್ತೇವೆ. ಮೈಸೂರು ಕೊಟ್ಟಿದ್ದಾರೆ, ಎಲ್ಲ ರೀತಿ ಕೊಟ್ಟಿದ್ದಾರೆ. ಈ ಒಂದು 10 ಗುಂಟೆ ಜಾಗದಲ್ಲಿ ದಯವಿಟ್ಟು ಇನ್ನೊಂದು ಸತಿ ಮತ್ತೊಮ್ಮೆ ಮರುಪರಿಶೀಲನೆ ಮಾಡಿ ಕೂಡಲೇ ಜಿಲ್ಲಾಧಿಕಾರಿಗಳು ತಿಳಿಸಿ ನಮ್ಮ ಸೆಪ್ಟೆಂಬರ್ 18 ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಕೋರ್ಟ್ಗೂ ಮನವಿ ಮಾಡಿದ್ದೀವಿ, ಮಾಡಿಕೊಡ್ಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಾ ಈ ಮೂಲಕ ನಿಮ್ಮೆಲ್ಲರಿಗೂ ವಂದನೆ ತಿಳಿಸ್ತಾ, ಯಾರು ಪ್ರಶ್ನೆ ಕೇಳುವಂತಿದ್ರೆ ದಯವಿಟ್ಟು ಕೇಳ್ಬೋದು, ನಿಮ್ಮಲ್ಲಿ ಕೇಳ್ಕೊತೀವಿ. ಏನಾಗಿದೆ ಅಂದರೆ 16 ವರ್ಷ ಏನಾಗಿದೆ, ಈ ಸಂಘ ಸಂಸ್ಥೆ ಕಾನೂನು ಚೌಕಟ್ಟಲ್ಲಿ ಓಡಾಡ್ತಿದ್ರು. ನಾವು ಏನೋ ಅಭಿಮಾನಿಗಳು ಮಾಡ್ತಾರೆ, ಯಾಕೆಂದ್ರೆ ಎಲ್ಲರೂ ಹೋಗ್ಬಾರ್ದು ಅಂತ ನಾವು ಅಂದ್ಕೊಡ್ದು. ಒಂದು ವೀರಕಪುತ್ರ ಶ್ರೀನಿವಾಸು, ಒಂದು ವೀರು ಮುನ್ಸೂಚನೆ ಇದ್ರು, ಇರಲಿ ಅವ್ರು ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ, ಯಾಕಂದರೆ ಮಾಡಬೇಕಾಯ್ತು. ಏನಾಗಿದೆ ಅಂದರೆ ಅದನ್ನು ಕಾನೂನು ಮೈಸೂರಲ್ಲಿ ಕೊಟ್ಟಂಥ ವಿಷಯದಲ್ಲಿ ಇವರು ಅದನ್ನು ಸ್ವಲ್ಪ ಅಡ್ವಾಂಟೇಜ್ ತೊಗೊಂಬಿಟ್ರು, ನಮ್ಮ ಅಭಿಮಾನಿ ಸ್ಟುಡಿಯೋ. ಆಮೇಲೆ ಇದು ಸ್ವಂತ ಜಾಗ ಅಂತ, ಇದು ಕಾನೂನು ಸ್ಟುಡಿಯೋ ಅಂತ ಕೊಟ್ಟಿದ್ದು ಜಾಗ, ಸ್ಟುಡಿಯೋ ಕೊಟ್ಟಿದ್ದು ನಮ್ಮ ಹತ್ರ ದಾಖಲೆ ಇದೆ. ಅವರು 6,000 ಕಟ್ಟಿದ್ದಾರೆ ಅಂತ, ಅದು ಯಾವುದು ಕೊಟ್ಟಿದ್ದಾರೆ ಎಲ್ಲ ನಮ್ಮ ಹತ್ರ ದಾಖಲೆಗಳಿದೆ. ದಾಖಲೆ ಇಲ್ಲದಲ್ಲೇ ನಮ್ಮ ಲಾಯರ್ ಮಾತಾಡಲ್ಲ. ಆಮೇಲೆ ಕಾನೂನಿಗೆ ಪಾಪ ಇದೆಲ್ಲ ಗೊತ್ತಾದರೆ ಇವ್ರು ಯಾವತ್ತೂ ಅಪ್ಲಿಕೇಶನ್ ಹಾಕಿರೋರು, ಯಾರಿಗೂ ಗೊತ್ತೇ ಇಲ್ಲ. ಕಾರ್ತಿಕ್ ನಾನು ಹೇಳಿದ ಪ್ರಕಾರ ಪ್ರತಿಯೊಬ್ಬರು ಗೊತ್ತಿದೆ ಅಂತ. ಆ್ಯಕ್ಚುಲಿ ನಾನು ಕಾರ್ತಿಕ್ ಇವತ್ತಿಲ್ಲ ಕರ್ಕೊಂಬರ್ತಾ ಇದೆ. ಅವನೇನು ಯಾವುದು ತಮಿಳ್ನಾಡು ದೇವಸ್ಥಾನಕ್ಕೆ ಪೂಜೆಗೆ ಕೊಟ್ಟಿದ್ದೆ ಸರ್, 4 ದಿನ ಇರಲ್ಲ, 4 ದಿನ ಬಂದಮೇಲೆ ಮೀಟ್ ಮಾಡ್ತಿದ್ದೆ. ಎಲ್ಲ ಅಭಿಮಾನಿಗಳು ಗೊತ್ತಿದೆ, ಎಲ್ಲ ಗೊತ್ತಿದೆ ಅಂತ ಹೇಳ್ದ. ನಾವು ಇದ್ರಲ್ಲಿ ನಂಬೋರರು ಆ ಭಗವಂತಗೆ ಒಬ್ಬರಿಗೆ ಗೊತ್ತು. ಕಾರ್ತಿಕೆ ಡೆಮಾಲಿಶ್ ಜನವರಿ ಆರ್ಡರ್ ಆಗಿದ್ದು ಎಲ್ಲ ಸಂಘ ಗೊತ್ತಿದೆ, ಯಾರು ಮಾತಾಡಿಲ್ಲ, ಅದಕ್ಕೆ ಸುಮ್ಮನಿದ್ದೆ ಅಂತ. ಹಾಂ, ಇದು ಏನಾಗಿದೆ ಅಂದರೆ ಅಮ್ಮ, ನೀವು ಕೇಳೋಕ್ಕಷ್ಟೇ. ನಮ್ಮ ಮನೇಲಿ ಮಾಡಿದಾಗ ಅನಿರುದ್ಧವರು ಇದ್ರ ನೇತೃತ್ವ ತಗೋಬೇಕಾಗುತ್ತೆ. ಅನಿರುದ್ಧವ್ರಿಗೆ ಲಾಸ್ಟ್ ಟೈಮು ಭಾರತಿ ಮೇಡಮ್ಗೆ ಸುಮಾರು ವರ್ಷಗಳ ಅಲ್ದು ಅವ್ರು ನಿಮಗೆಲ್ಲ ಗೊತ್ತಿದೆ, ಬೇಡ ಅಂತ ಹೊಟ್ಟೋದ್ಮೇಲೆ ಅವ್ರ ಮೇಲೆ ಒಂದಷ್ಟು ಜನ ಹೇಳಿದ್ರು, ಇದು ಬೇಡ, ನಮಗೆ ಸಂಬಂಧ ಇಲ್ಲ ಅಂತ ಹೇಳೋರೆ ಅಂತ. ಯಾಕೆಂದರೆ ಆ ವಿಷಯದಲ್ಲಿ ಮನೆಯವ್ರ ಸಮ್ಮತಿ ಬೇಕು ಅಂತ ಕಾನೂನು ಕೇಳುತ್ತೆ. ಅಭಿಮಾನಿ ಮನೆಯವ್ರ ಸಮ್ಮತಿ ಬೇಕು ಅಂದಾಗ ಮನೆಯವ್ರು ಅಲ್ಲಿದ್ದಾಗ ಅದ್ರ ಬಗ್ಗೆ ಹೆಚ್ಚಿಗೆ ಗಮನ ಕೊಟ್ಟಿಲ್ಲ ಅಂತ, ಅದಕ್ಕೆ ಮನೇಲಿ ಮೀಟಿಂಗ್ ಕರೆದು ನಾವು ನಿಮ್ಮ ಜೊತೆಲಿದ್ದೀವಿ ಅಂತ ಅನಿರುದ್ಧು ಘೋಷಣೆ ಮಾಡಿದ್ದಾರೆ. ಯಾವುದೇ ಅಭಿಮಾನಿ ನಾನು ನಿಮ್ಮ ಜೊತೆಲಿದ್ದೀನಿ ಅಂತ. ವೀರಕಪುತ್ರ ಶ್ರೀನಿವಾಸನೇ ಪತ್ರಿಕೆ ಕರೆದು ಪಾಪ ಸುದೀಪ್ ಅರ್ಧಕ್ಕೆ ಖುಷಿ ಆಯಿತು, ಮಾಡಲಿ, ನಾವೆಲ್ಲ ಇರ್ತೀವಿ. ಈ ಸ್ಥಳ ಯಾಕೆ ಕೇಳ್ತಾ ಇದ್ವಿ ಅಂದರೆ ಅಂತ್ಯಕ್ರಿಯೆ ಆದ ಜಾಗಕ್ಕೋಸ್ಕರ ನಾವು ಕೇಳ್ತಾ ಇದ್ವಿ. ಅದಕ್ಕೆ ಕಾನೂನು ಅವಕಾಶ ಇದೆ, ಕೊಡ್ಬೋದು. ಸರ್ಕಾರದ ಸ್ಟುಡಿಯೋ ಆದ್ದರಿಂದ ಕೊಡೋಕ್ಕೆ ಅವಕಾಶ ಇದೆ. ಇಲ್ಲಾಂದ್ರೆ ಬಾಲಣ್ಣವ್ರ ಮಕ್ಕಳು ಅವ್ರ ಸ್ವಂತ ಆಸ್ತಿ ಅದು ಆಗಿದ್ರು, ದಯವಿಟ್ಟು ಕೊಡಿ, ಅದಕ್ಕೆ ಏನು ಬೇಕು ಸಂಬಂಧ ಕಾನೂನು ಚೌಕಟ್ಟು ದುಡ್ಡು ಕಟ್ಟೋಕೆ ನಾವು ರೆಡಿ ಇದ್ದೀವಿ. ನಾವೇನು ಇಲ್ಲ ಅಂತ ಹೇಳ್ತಾ ಇಲ್ಲ, ನಾವು ನಿಮ್ಮನ್ನು ದೌರ್ಜನ್ಯ ಮಾಡಿ ಕೇಳ್ತಾ ಇಲ್ಲ. ಅಲ್ಲಿ ಜಾಗ ಅವತ್ತು ಅಂತ್ಯಕ್ರಿಯೆ ಮಾಡೋಕ್ಕೆ ಕೊಟ್ಟಿಲ್ಲ, ನಾವು ನಿಮ್ಮ ಬರ್ತಿರಲಿಲ್ಲ ಸರ್ಕಾರ. ಆಮೇಲೆ ನನಗೆ ಈ 2014 ಪಾಪ ಇವ್ರು ಬಂದಿರು, ನಮ್ಮ ಗಣೇಶ್ ಅವರು, ಸರ್ ಹಿಂಗೆ ಒಂದು ಸ್ವಲ್ಪ ಅಮೌಂಟ್ ಬೇಕು, ಅದ್ರ ಬಗ್ಗೆ ಸರ್ಕಾರ ಕೊಡ್ತೀನಿ, 2 ಕೋಟಿ ಕೊಡ್ತೀನಿ ಅಂತ ಹೇಳಿದೆ, ದಯವಿಟ್ಟು ನಂಗೆ ಒಂದಷ್ಟು ಸಾಲ ಕೊಡಿ ಅಂದರು. ನಾನು ಹೇಳಿದೆ ಬರ್ಕೊಟ್ಬಿಡು, ನಾನು ಇವತ್ತೇ ಕೊಡ್ತೀನಿ, ಸರ್ಕಾರ ಬಂದು ಕೊಟ್ಟಾಗ ನಾನೇ ಇಸ್ಕೊತಿ ಕೊಡ್ತೀನಿ, ಸುಮ್ಮನೆ ಇರ್ತೀನಿ ಅಂತ ಹೇಳಿದೆ. ಅವ್ರಿಗೆ ಕೋರ್ಟಲ್ಲಿ ಹೆಂಗೆ ಬರಲಿ ಸರ್ ಅಂದರು. ಕೋರ್ಟಲ್ಲಿದ್ದಾಗ ನಾನು ಕಾಸು ಕೊಡೋಕ್ಕೆ ತಪ್ಪ ನಾನು ಕೊಡೋಲ್ಲ, ಇಲ್ಲ ನಾವು ಅವತ್ತು ಬರ್ಕೊಟ್ಟಿದ್ರೆ ಅವತ್ತೇ ಕಾಸು ಕೊಡ್ತಾಯಿದ್ರು. ಆಮೇಲೆ ಇದು ಅವ್ರ ಅಕ್ಕ ಗೀತಾ ಬಾಲಿಯವರು ಇದ್ದಾರಲ್ಲ, ಅವರು ಸುಮ್ಮನೆ ಸ್ವಲ್ಪ ಅವ್ರು ಇವಾಗೆಲ್ಲ ಯಾವ ರೀತಿ ಮಾತಾಡ್ತಾರೆ, ಒಂಥರ ನಾನು ಹೋರಾಟ ಸಪೋರ್ಟ್ ಮಾಡ್ತೀನಿ. ಅವತ್ತಿನ ಕೇಸ್ ಹಾಕಿ ಅಡ್ಡಗಾಲಕ್ಕೆ ಕಾರಣ ಅವರೇ. ಸುಮಾರು ಫಸ್ಟು 2004 10 ಎಕರೆ ಮಾರಿದಾಗ ಅದು 35 ಲಕ್ಷ ರೂಪಾಯಿ ಎಕರೆ ಥರ 3,50,00,000 ಮಾರಿದ್ದಾರೆ 10 ಎಕರೆನ. ಪ್ರಭಾವಿ ನಾಯಕರ ಜೊತೆ ಮಾರಿ ವ್ಯಾಪಾರ ಆಗಿದೆ. ವ್ಯಾಪಾರ ಆದ ನಂತರ ಗೀತಾ ಬಾಲಿಯವ್ರಿಗೆ ಹೋಗಿ ಗಲಾಟೆ ಮಾಡಿ ದುಡ್ಡು ತೊಗೊಂಡಿದ್ದಾರೆ. ಇವ್ರು ಇಲ್ಲ ಅಂತಾರೆ, ದುಡ್ಡು ತೊಗೊಂಡಿದ್ದಾರೆ. ಇವ್ರಿಗೆ ಹಣ ಬೇಕಷ್ಟೇ, ಅವ್ರಿಗೆ ಇದಕ್ಕೂ ಅದಕ್ಕೆ ಅವತ್ತು ದುಡ್ಡು ಕೊಟ್ಟು ಅಂಬರೀಷ್ ಅವ್ರ ಮನೆ ಬಂದಾಗ ಅಂಬರೀಷ್ ಅವ್ರು ಕೋಪ ಬರ್ತಾಳೆ, ಬೈದು ಕಳಿಸ್ಬಿಟ್ರು. ಇವನು ಒಂದ್ಸತಿ ಇಲ್ಲಿ ಮುಂದೆ ಬಂದು ತೊಗೋತೀನಿ ಅಂತೇಳಿ ಹಿಂದೆಗಡೆ ಹೋಗಿ ಲಾಯರ್ ಕಳಿಸೋದು, ಇದು ದ್ರೋಹ. ಯಾರು ನಂಬನ? ಇಲ್ಲಾಂದ್ರೆ ಅವತ್ತೇ ಆಗಿರೋದಿತ್ತು. ಆ ನೊಂದು ಯಾವಾಗ ಗೀತಾ ಬಾಲಿಯವ್ರ ರೀತಿ ನಮಗೆ ಈ ಮನೇಲಿ ಅಂಬರೀಷ್ ಅಣ್ಣ ಮನೆ ಮುಂದೆ ಒಂದು ಸತಿ ಮಾಡ್ಕೊಡ್ತಿದ್ರು. ಅಂಬರೀಷ್ ಅವ್ರು ನೋಡೋಕೆ ಅವತ್ತೇ ನಾವು ಸಿಕ್ಕಾಪಟ್ಟೆ ಬಿದ್ದಾಬಿಟ್ರು. ನಮ್ಮ ನೋವು ತಡೆದ ಅಂಬರೀಷ್ ಅವ್ರು ಬಾಯಿ ಬಂದು ಬೈ ಕಟ್ಟಿದ್ರು, ನಿನ್ನ ಮನುಷ್ಯನ ನಿನ್ಗೆ ಬರೀ ಆಸೆನಾ? ಇಲ್ಲ ನಾ ಕೋರ್ಟ್ಗೆ ಹೋಗಿ ತೆಗಿತೀನಿ, ನೆಕ್ಸ್ಟ್ ವೀಕ್ ತೆಗಿತೀನಿ ಅಂದ್ಬಿಟ್ಟು ಹೋಗಿ ತೆಗಿಲಿಲ್ಲ. ಈ ರೀತಿ ಮೋಸ ಮಾಡಿದ್ರು. ಆಮೇಲೆ ಸರ್ಕಾರ ಕೊಟ್ಟು ಜಾಗ ಕೊಡೋದು ತಪ್ಪಿದೆ. ನಾವೇನು ಪಾಪ 4 ಎಕರೆ ಕೊಡಿ ಕೇಳಲಿಲ್ಲ, 2 ಎಕರೆ ಕೇಳಿಲ್ಲ, ಅರ್ಧ ಎಕರೆ ಕೇಳಿಲ್ಲ, ಕೇವಲ 10 ಕುಂಟೆ ಮುಂದೆಗಡೆ ಹೋಗಿ ಜಾಗಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಗರ್ಭ ಹುಡುಗಿ ಪೂಜೆ ಮಾಡಿಕೊಂಡು ಆ ಪರಮಾತ್ಮನ ಆಶೀರ್ವಾದ ತಗೊಂಡು ಬರ್ಕೇಳಿ, ಇಷ್ಟು ಏನೂ ಕೇಳಿಲ್ಲ. ಇದು ಮಾಡಿಕೊಡ್ಬೋದು.
ನಿನ್ನೆ ಕಾರ್ತಿಕ್ ಅವರು ಸುಮಾರು ಟೈಮ್ ನಾನು ಇವತ್ತು 6 ತಿಂಗಳು ಮುಂಚೆ ಮಾಡಿದ್ದೆ, ಅದೇ ಬೇರೆ ಸ್ಟುಡಿಯೋಸ್ ಮಾಡಿದ್ರೆ ಸಿಕ್ಕಿಲ್ಲ. ನಿನ್ನೆ ಮೆಸೇಜ್ ಹಾಕಿದ್ದೀನಿ, ದಯವಿಟ್ಟು ರಿಕ್ವೆಸ್ಟ್, ಇಲ್ಲ ನೀನು ಎಲ್ಲಿದ್ದು ಹೇಳಿ ಬರ್ತೀನಿ, ನಾನೇ ಬರ್ತೀನಿ ಅಂತ ಹೇಳಿದಾಗ ಕರೆಕ್ಟಾಗಿ 11:20 ನಮ್ಮ ಮನೆ ಹತ್ರ ಬಂದಿದ್ದರು. ನಾನು ಬಾಯ್ಬಿಟ್ಟು ಕೇಳಿದೆ, ನೋಡಪ್ಪ ನೀನು ಸಣ್ಣದಾಗಿ ಏನೋ ಒಂದು 25 ಲಕ್ಷ 20 ಲಕ್ಷ ಕೊಡ್ತಾರೆ ಫೀಲ್ ಮಾಡೋ, ನೀನು ಕೈ ತುಂಬಾನೇ ಕೊಡ್ತೀವಿ, ಅವನೊಂದೇ ದುಡ್ಡು ಅಂದರೆ ಮಾತಾಡೋದಾದ. ಅವನು ಆ ವಿಷಯ ದುಡ್ಡು ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡಲಿಲ್ಲ. ಒಬ್ಬ ವ್ಯಕ್ತಿ ಬಗ್ಗೆ ಸುಳ್ಳು ಹೇಳ್ಬಾರ್ದು, ದುಡ್ಡು ಎಕ್ಸ್ಪೆಕ್ಟ್. ಸರ್ ವಿಷ್ಣು ಸರ್ ಬಗ್ಗೆ ಗೌರವ ಇದೆ, ತುಂಬ ಕೆಲವ್ರು ನಂಗೆ ನೋವು ಕೊಟ್ಬಿಟ್ಟವ್ರೆ. ಹಾಂ, ಮಾಡಿಲ್ಲ. ಅದೇ ಯಾಕೆ ಮಾಡಿಲ್ಲ? ಯಾರು ಅದ್ರ ಬಗ್ಗೆ ಇಂಟ್ರೆಸ್ಟ್ ಕೊಟ್ಟಿಲ್ಲ, ಯಾರು ಮೀಟ್ ಅವನೇ ಅಂತಾನೆ. ಹೌದು ಕೇಳಿ, ಎಲ್ಲ ಏನಂತಾರೆ, ಎಲ್ಲ ಮಾಧ್ಯಮದ ಮಾತ್ರ ಯಾರು ನಮ್ಮನ್ನು ಬಂದು ಕೇಳಿದ್ರು, ಅವ್ನು ಕೇಳಿ ಪ್ರಶ್ನೆ ಕರೆಕ್ಟ್. ಜಿಲ್ಲಾಧಿಕಾರಿಗಳು ಕೇಳಿದಾಗ ಏನಮ್ಮ ಕಾನೂನಾತ್ಮಕವಾಗಿ ಓಡಾಟ ಮಾಡ್ತೀವಿ. ಸ್ಟುಡಿಯೋ ಅವರು ನಾವು ಫಸ್ಟು ಕಾರ್ತಿಕ್ ಮನವಿ ಕೇಳ್ತೀವಿ, ರಿಕ್ವೆಸ್ಟು ಕಾನೂನಿಗೆ ಹೋಗೋಲ್ಲ. ಏನೇನೋ ಈ ಕಾರ್ತಿಕಿನ ಮುಂದೆ ದಿನ ಬಂದು ಏನಾರು ಹೇಳಿದ್ರೆ ಕಾನೂನಿಂದ ನಾವೆಲ್ಲ ಹೋಗಿ ಅಪ್ಲಿಕೇಶನ್ ಹಾಕ್ಬಿಟ್ಟು ಅದನ್ನು ಎಲ್ಲ ಒಟ್ಟಾಗಿದ್ದೀವಿ ಅಂತ ಒಂದು ಜಾಯಿಂಟ್ ಅಪ್ಲಿಕೇಶನ್ ಹಾಕ್ಬಿಟ್ಟು ನಾವು ತೊಗೊಳಕ್ಕೆ ರೆಡಿ ಇರ್ತೀವಿ. ಇಲ್ಲ ಅವ್ರು ಕೊಡಲ್ಲ ಆಗಲ್ಲ ಅಂದರೆ ಯಾವ ಕಾರಣಕ್ಕೂ ನಾವು ಕಾನೂನ ಬಿಟ್ಟು, ಅದು ಸ್ಟುಡಿಯೋ ಜಾಗ, ಸರ್ಕಾರ ಕೊಟ್ಟ ಜಾಗ, ಅದಕ್ಕೇನೇ ಆಗಲಿ ಇಲ್ಲ ಸುಪ್ರೀಂ ಕೋರ್ಟಲ್ಲಿ ನ್ಯಾಯ ಸಿಗುತ್ತೆ, ಗ್ಯಾರಂಟಿ ಇದೆ, ತೊಂದರೆ ಅಂತ ಹೋಗಲ್ಲ, ನ್ಯಾಯ ಸಿಗುತ್ತೆ. ಇದು ಯಾರು ಕೈವಾಡ ಇದೆ. ನಾನು ನಿನ್ನೆ ಸತತ 6 ತಿಂಗಳು ಮಾಡಿ ಮೊನ್ನೆ ಯಾವಾಗ ಸಮಾಧಿ ಮಟ್ಟ ಅವತ್ತಿಂದ ಸೀರಿಯಸ್ ಹುಡುಗಿದ್ಕೆ ನಿನ್ನೆ ಸಿಕ್ಕದ. ನಾನು ಇದ್ರ ಬಗ್ಗೆ ಸೀರಿಯಸ್ ತೊಗೊಂಡಿದ್ದೆ ಮೊನ್ನೆನೇ. ಇಲ್ಲ, ಕಮರ್ಷಿಯಲ್ ಆ್ಯಕ್ಟಿವಿಟಿ ನಾವು ಹೇಳೋಕ್ಕಾಗಲ್ಲ. ನನಗೆ ಕೇಳಿದೆ ಯಾವ ಕಾರಣಕ್ಕೂ ನಮ್ಮ ಕಮರ್ಷಿಯಲ್ ಯಾರೋ ಅಂದ್ಕೊಂಡವ್ರೆ, ಕಾಂಪ್ಲೆಕ್ಸ್ ಕೊಡ್ತಾರೆ, ಅಪಾರ್ಟ್ಮೆಂಟ್ ಕೊಡ್ತಾರೆ, ಶೋಭಾ ಕೊಡ್ತಾರೆ, ಪ್ರೆಸ್ಟೀಜ್ ಕೊಡ್ತಾರೆ, ಈ ಥರ ಎಲ್ಲ ಸುಳ್ಳು ಅಪವಾದನೆ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೂ ನಾನು ಅದು ಮಾರಲ್ಲ. ಆಮೇಲೆ ಇದಕ್ಕೆ ಮಾರೋಕ್ಕೂ ಆಗಲ್ಲ. ಈಗ ಅದು ನಾನು ನೋಡಿದ್ದು ಕೇಳಬೇಕು, ನಾನು ನೋಡಿದ್ವಲ್ಲ ಕಣ್ಣಾರೆ. ಅಮ್ಮ ನಾನು ಇದಕ್ಕೊಂದು ನಿಮಿಷ ಲಾಯರ್ ಮಾತಾಡ್ತಾರೆ, ಆಮೇಲೆ ನಾನು ಮಾತಾಡ್ತೀನಿ. ಇಲ್ಲ ಅವ್ರು ಮಾತಾಡ್ಬಿಟ್ಟು ಮಾತಾಡ್ತಾ ಅಲ್ಲ, ಒಂದು ನಿಮಿಷ ಅವ್ರೇನು ಕೇಳ್ತಾವ್ರೆ ಕೇಳ್ಬಿಟ್ಟು ನಾನು ಮಾತಾಡ್ತೀನಿ. 1 ನಿಮಿಷ, 3 ಇಲ್ಲ 10 ಆಗಲಿ, ಒಂದೇ ಸೇನೆ 1 ನಿಮಿಷ ಅದಕ್ಕೆ ಉತ್ತರ ಕೊಡ್ತೀನಿ. ಇಲ್ಲಿ 1 ಸೆಕೆಂಡು ನೀವು ಮಾತಾಡಿ. ನೋಡಿ, ಮಾಧ್ಯಮಗಳ ಮುಂದೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸಿ ಅದು ಗೊಂದಲಕ್ಕೆ ಒಡಮಾಡಿದೆ. ಆ ಗೊಂದಲಗಳಿಗೆ ಯಾರು ಗೊಂದಲ ಕ್ರಿಯೇಟ್ ಮಾಡಿದಾರೋ ಅವರೇ ಉತ್ತರ ಕೊಡಬೇಕು. ಇದು ಮೊದಲನೇದು. ಎರಡನೇದಾಗಿ 8/8/2025 ಯಾವಾಗ ಸಮಾಧಿಯನ್ನು ನಿರ್ನಾಮ ಮಾಡಿದ್ರು, ಅದರ ನಂತರ ಇವತ್ತು 19/8/2025 ಅಂದರೆ 11 ದಿನ ಆಯಿತು. 11 ದಿವಸದಲ್ಲಿ ಯಾವ ಕೇಸಿನಲ್ಲಿ ಆಧಾರದ ಮೇಲೆ ಅಲ್ಲಿ ನೆಲಸಮ ಮಾಡಿದ್ರು ಅಂತ ಯಾರೂ ಇದುವರೆಗೂ ಪತ್ತೆ ಮಾಡಿಲ್ಲ. ಹೈಕೋರ್ಟ್ ವೆಬ್ಸೈಟ್ಗಳಲ್ಲಿ ನೀವು ಅದನ್ನು ಕೇಸ್ ನಂಬರ್ ಹಾಕಿದ್ರೆ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ. ಇವತ್ತಿನವರೆಗೂ ಯಾರೂ ಕೂಡ ಆ ಕೇಸನ್ನು ಸರ್ಚ್ ಮಾಡೋದಾಗಲಿ, ಆ ಕೇಸ್ನ ಸರ್ಟಿಫೈಡ್ ಕಾಪಿ ತೆಗೆಸೋದಾಗಲಿ ಯಾರೂ ಮಾಡಿಲ್ಲ. ಇದನ್ನು ನಮ್ಮ ಸಂಘಟನೆಯಿಂದ ನಾವು ಮಾಡಿದ್ದೀವಿ. ಅಷ್ಟೇ ಅಲ್ಲದೆ ನಾವು ಪುನರ್ ಪರಿಶೀಲನಾ ಅರ್ಜಿಯನ್ನು ಕೂಡ ದಿನ ದಿವಸ ದಾಖಲು ಮಾಡಿದ್ದೀವಿ. ಈ ಪ್ರೆಸ್ ಮೀಟ್ ನಾವು ಮೊನ್ನೆನೇ ಮಾಡ್ಬೋದಾಗಿತ್ತು. ಯಾಕೆ ತಡ ಆಯಿತು ಅಂದರೆ ಕೋರ್ಟ್ಗೆ ಅಪ್ರೋಚ್ ಮಾಡಿಕೊಂಡೇ ಇಲ್ಲಿಗೆ ಬರೋದು ಅನ್ನೋದು ನಮ್ಮ ಮನಸ್ಸಲ್ಲಿತ್ತು. ಅಲ್ಲ, 1 ನಿಮಿಷ, ಅದಕ್ಕೆ ಬಂದೆ. ಈಗ ನೀವು ಕೇಳ್ತಾ ಇರೋದೇನು, 3 ಜನ ಬೇರೆ ಬೇರೆ ರೀತಿ ಹೇಳ್ತಾ ಇದ್ದಾರೆ. ಇದು ಕಾನೂನು ರೀತಿಯಲ್ಲಿ ಯಾವ ರೀತಿ ಅಂತ ಕಾನೂನು ಹೋರಾಟ ಮಾಡ್ತಾ ಇರೋದು ನಾವು ಸಂಘಟನೆಯವರು ಮಾಡ್ತಾ ಇದ್ದೀವಿ. ಇವತ್ತಿಗೂ ನಾನು ನಿಮ್ಮೆಲ್ಲರ ಮುಖಾಂತರ ಮನವಿ ಮಾಡ್ಕೊಳ್ಳೋದೇನೆಂದರೆ, ಯಾರೂ ಕೂಡ ನಮಗೆ ಯಾರೂ ಹೊರತಾಗಿಲ್ಲ ಅಥವಾ ಯಾರನ್ನ ಬಿಟ್ಟು ನಾವು ಮಾಡ್ತಾ ಇಲ್ಲ. ಯಾರನ್ನು ಕೂಡ ಎಲ್ಲರನ್ನೂ ಕೂಡ ನಾವು ಪ್ರೀತಿಯಿಂದನೇ ಕರಿತಾ ಇದ್ದೀವಿ, ಬಂದು ಕಾನೂನು ಹೋರಾಟದಲ್ಲಿ ಪಾಲ್ಗೊಳ್ಳಿ. ಏನಾಗುತ್ತೆ, ಇವತ್ತು
ಎಲ್ರಿಗೂ ಗೊತ್ತಿದೆ, ಯೂಟ್ಯೂಬರ್ಸ್ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಎಲ್ಲರೂ ಮಾತಾಡ್ತಾರೆ. ಆದರೆ ನಾ ಅದನ್ನೇ ಹೇಳಿದ್ನಲ್ಲ, ಯಾರೂ ಕೂಡ ಯಾವ ಕಾರಣಕ್ಕೆ ಇದಾಯಿತು, ದುರ್ಘಟನೆ ನಡಿಬಾರ್ದಾಗಿತ್ತು, ಎಲ್ಲರ ಮನಸ್ಸಲ್ಲೂ ಇದೆ ಅದು.